ಗುಪ್ತ ಮಾರ್ಗ ಅಂತಂದ್ರೆ ಇದು. ಹೌದಾ? ಇದು ಮಾಮೂಲಿಯಾಗಿ ಮುಚ್ಚಲ್ಪಟ್ಟಿರುತ್ತೆ. ಕತ್ತಲಾಗಿತ್ತು ಅಂತಂದ್ರೆ ಇಲ್ಲಿ ಒಳಗಡೆಯಿಂದ ಹೊರಗಡೆ ಬರ್ಬೇಕಲ್ವಾ, ದೀಪಗಳ ವ್ಯವಸ್ಥೆ. ಆನಂತರ ಅಕ್ಕಿ ಗೂಡು ಕಟ್ಟಿದೆ. ಇಲ್ಲಿ ನಿಸರ್ಗದತ್ತವಾಗಿ ನಮ್ಗೆ ಅಕ್ಕಿ ಗೂಡು ಕಾಣಿಸುತ್ತೆ. ದೊಡ್ಡ ಜಾಗ ಇದೆ ನೋಡಿ. ಇಲ್ಲಿ ಮೇಲ್ಭಾಗದಲ್ಲೆಲ್ಲ ಜಂಬಿಟಿಗೆ ಕಲ್ಲಿನಿಂದ ಮಾಡಿರ್ತಕ್ಕಂತಹ ಕಟ್ಟಡ. ಇದನ್ನ ರಾಣಿ ಸ್ನಾನದ ಕೆರೆ ಅಂತಂದು ಹೇಳಿ ನಮ್ಮ ಪೂರ್ವಜರೆಲ್ಲ ಕರೀತಾ ಇದ್ರು. ಗುಪ್ತ ಮಾರ್ಗದಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ನೀರು ಓವರ್ಫ್ಲೋ ಆಗಿ ಅಲ್ಲಿ ಕಟ್ಟಿರ್ತಕ್ಕಂತಹ ನೀರು ಹೋಗುವಂತಹ ನಾವು ತೂಬು ಅಂತ ಹೇಳಿ ಕರಿತೀವಿ, ಅದು ಸಾಲದೆ ಇದನ್ನು ಒಡ್ಕೊಂಡು ಹೋಗಿತ್ತು. ಈ ರಾಣಿಯ 1570 ವಿಜಯ ಇದೆಯಲ್ವಾ, ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಮತ್ತಿನ್ನೆಂದೂ ಪೋರ್ಚುಗೀಸರು ಅವರು ವಿರುದ್ಧವಾಗಿ ಬರಲಿಲ್ಲ. ಅನಿವಾರ್ಯವಾಗಿ ಮತ್ತೆ ಈ ರಾಣಿ ಇದ್ದಲ್ಲಿಗೆ ಬಂದು ತಪ್ಪನ್ನು ಒಪ್ಪಿಕೊಂಡು ನಿಮ್ಮ ಹಾಗೆ, ನೀವು ಹೇಳಿದ ಹಾಗೆ, ನಿಮ್ಮ ನಿಯಮಾನುಸಾರವಾಗಿ ನಾನು ವ್ಯಾಪಾರವನ್ನು ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಇವರು ತಪ್ಪನ್ನು ಒಪ್ಕೊಳ್ತಾರೆ. ಅದಷ್ಟೇ ಅಲ್ಲ, ಅದರ ನಂತರ ಇತರ ರಾಜ್ಯಗಳಿಗೆ ರಾಣಿಯ ಕುರಿತು ಏನಾಯ್ತು ಅಂತಂದ್ರೆ ಮಲಬಾರು, ಬಡಗಾರ, ಜಿರಾಕಲ್ಲು, ಕಣ್ಣಾನೂರು, ಮಲಬಾರಿನ ಹಲವು ರಾಜ್ಯಗಳು ಈ ರಾಣಿಯೊಂದಿಗೆ ಇವಳ ಶೌರ್ಯ ಸಾಹಸವನ್ನ ಮನಗಂಡು ಒಪ್ಪಂದಕ್ಕಾಗಿ ಮುಂದಾಗಿರ್ತಾವೆ. ರಾಣಿ ಒಪ್ಪಂದವನ್ನ ಮಾಡ್ಕೊಳ್ಳೋದಿಲ್ಲ, ಆದ್ರೆ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ರಾಣಿ ಪ್ರಮುಖವಾಗಿ ಒಪ್ಪಂದ ಎಲ್ಲಿ ಮಾಡ್ಕೊಳ್ತಾಳೆ ಅಂತಂತಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು, ಬಹುಮನಿ ಸುಲ್ತಾನರು ಮತ್ತೆ ಜಾಮೋರಿನ್ ದೊರೆ ಇವ್ರ ಮೇಲೆ ಇವ್ರ ಜೊತೆಗೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವಳ ಶೌರ್ಯ ಸಾಮರ್ಥ್ಯವು ಇತರ ರಾಜ್ಯಗಳಿಗೂ ಸಹ ಪಸರಿಸಿತ್ತು ಅನ್ನೋಂಥದಕ್ಕೆ ಒಂದು ಉದಾಹರಣೆ. ಇದೆಲ್ಲ ಪೋರ್ಚುಗೀಸರಿಗೆ ಗೊತ್ತಾಯ್ತಾ ಅಲ್ಲಿರ ಹೆಡ್ಗೆ? ಎಲ್ಲ ಈ ವಿಚಾರಗಳನ್ನು ಪೋರ್ಚುಗೀಸರಿಗೆ ಗೊತ್ತು ಮಾಡಲಿಲ್ಲ ಅವರು. ಯಾಕಂತಂದ್ರೆ ಡಿಸಿಲ್ವನನ್ನು ವಾಪಸ್ ಕರ್ಸ್ಕೊಂಡು ಬರ್ತಾರೆ, ಗವರ್ನರ್ ಜನರಲ್ ಮತ್ತೆ ಡಿಸಿಲ್ವನನ್ನ. ಹಾಗಾಗಿ ಅದು ಯಾರಿಗೂ ಹೇಳದೇ ಇದ್ದ ಹಾಗೆ ಸೋಲನ್ನ ತಾವೇ ನುಂಗಿಕೊಂಡು ಹತಾಶಾ ಮನೋಭಾವನೆಯೊಂದಿಗೆ ನೋಡುಗರ ದೃಷ್ಟಿಯಿಂದ ಖುಷಿಯಾಗಿ ಇರ್ತಾರೆ. ಆದ್ರೆ ವಾಸ್ತವವಾಗಿ ಅವರ ನೋವು ಮನಸ್ಸಿನ ಒಳಗೆ ನುಂಗಿಕೊಂಡಿರ್ತಾರೆ. ಹೌದು ಹೌದು ಹೌದು. ಇದು ಉತ್ತರ ಭಾಗ, ಉತ್ತರ ಭಾಗದ ಹುಡುಗಿ. ಏನಿದೆ ಸರ್? ಸೀಕ್ರೆಟ್ ಸುರಂಗ ಮಾರ್ಗ ಇದ್ದಂಗಿದೆಯಲ್ಲ. ಗುಪ್ತ ಮಾರ್ಗ ಅಂತಂದ್ರೆ ಇದು. ಹೌದಾ? ಇದು ಮಾಮೂಲಿಯಾಗಿ ಮುಚ್ಚಲ್ಪಟ್ಟಿರುತ್ತೆ. ಯಾವಾಗ ಇಲ್ಲಿ ಆತಂಕಗಳು, ತೊಂದರೆಗಳು, ತಾಪತ್ರಯಗಳು, ಜೀವಕ್ಕೆ ಅಪಾಯಗಳು ಉಂಟಾಗುತ್ತೋ ಇಲ್ಲಿರ್ತಕ್ಕಂತಹ ಸೇನಾಧಿಕಾರಿಗಳಿರ್ಬೋದು, ರಾಜರಿರ್ಬೋದು, ಅಥವಾ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತವ್ರು ಇರ್ಬೋದು, ತಪ್ಪಿಸಿಕೊಳ್ಳುವಂತಹ ಮಾರ್ಗ ಇದು ಒಂದೇ. ಕೋಟೆಯ ಗುಪ್ತ ಮಾರ್ಗ ಇದೆ. ಎಲ್ಲಿ ಕನೆಕ್ಟಿವಿಟಿ ಆಗಿದೆ? ಇದು ನೇರವಾಗಿ ಹೊರಭಾಗದ ಸಾರೋಟಿನ ಭಾಗಕ್ಕೆ ಹೋಗ್ತೀವಿ ನಾವು. ಹಾಗಾದ್ರೆ ನಾವಿಲ್ಲಿ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಎಲ್ಲ ಅರಮನೆಗಳಲ್ಲೂ, ಕೋಟೆಗಳಲ್ಲೂ ನಾನು ಕೇಳಿದೆ ರಹಸ್ಯ ಮಾರ್ಗ ಅಥವಾ ಗುಪ್ತ ಮಾರ್ಗ ಪ್ರತಿಯೊಂದು ಅರಮನೆ ಕೋಟೆ ಭಾಗದಲ್ಲಿ ಇತ್ತು ಅಂತ. ಆದ್ರೆ ಇಲ್ಲಿ ಒರಿಜಿನಲ್ ಆಗಿ ಯಾವ ರೀತಿ ಇತ್ತು ಅಂತ ನೋಡ್ಬೋದು. ಸುಮಾರು ಅಂದಾಜು ಒಂದು 600 ವರ್ಷ ಆಗಿದೆ ಅಲ್ಲ ಸರ್? 600 ವರ್ಷ ಆಗಿದೆ. ರಾಣಿ ಚೆನ್ನಬೈರಾದೇವಿ ಕಾಲದಲ್ಲಿ ಇದ್ದಂತಹ ಕಾನೂರು ಕೋಟೆಯ ಗುಪ್ತ ಮಾರ್ಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ತುಂಬಾ ದೂರ ಹೋಗ್ಬಿಡಿ. ನೋಡ್ಬೋದು ಇಲ್ಲಿ ಯಾವ ರೀತಿ ಆಕೃತಿಗಳನ್ನ ಮಾಡಿದ್ದಾರೆ ಅಂತ. ಕಮಾನ್ ರೀತಿಯಾಗಿ ಕಾನೂರು ಕೋಟೆಯ ಸುರಂಗ ಮಾರ್ಗ. ಸರ್ ಇಲ್ಲಿ ದೀಪಗಳನ್ನ ಇಡ್ಲಿಕ್ಕೆ. ಹೌದು, ದೀಪಗಳನ್ನ ಇಡ್ತಾ ಇದ್ರು. ಕತ್ತಲಾಗಿತ್ತು ಅಂತಂದ್ರೆ ಇಲ್ಲಿ ಒಳಗಡೆಯಿಂದ ಹೊರಗಡೆ ಬರ್ಬೇಕಲ್ವಾ, ದೀಪಗಳ ವ್ಯವಸ್ಥೆ. ಆನಂತರ ಅಕ್ಕಿ ಗೂಡು ಕಟ್ಟಿದೆ. ಇಲ್ಲಿ ನಿಸರ್ಗದತ್ತವಾಗಿ ನಮ್ಗೆ ಅಕ್ಕಿ ಗೂಡು ಕಾಣಿಸುತ್ತೆ. ದೊಡ್ಡ ಜಾಗ ಇದೆ ನೋಡಿ. ಇಲ್ಲಿ ಮೇಲ್ಭಾಗದಲ್ಲೆಲ್ಲ ಜಂಬಿಟಿಗೆ ಕಲ್ಲಿನಿಂದ ಮಾಡಿರ್ತಕ್ಕಂತಹ ಕಟ್ಟಡ ಇದು. ಇಲ್ಲಿ ಒಂದು ವೇಳೆ ಗಮನಿಸುವಂಥದ್ದು, ನಾಳೆ ಒಂದು ವೇಳೆ ಇಲ್ಲಿ ಬಂದಿದ್ದಾರೆ ತುಂಬಾ ಜನ ಅಂತ ಆದ್ರೆ ನಾನು ಈಗ ಹೊರಗಡೆ ಹೋಗ್ಬೋದಾ, ಹೇಗೆ ಹೊರಗಡೆ ಹೋದ್ರೆ ಏನಾದ್ರು ಅಪಾಯ ಇದೆಯಾ ಹೇಗೆ
ಅನ್ನುವಂಥದ್ದನ್ನ ಕೂತು ಗಮನಿಸುವ. ಬೇರೆ ಕಡೆ ಎಲ್ಲ ಗುಪ್ತ ಮಾರ್ಗ ಅಂದ್ರೆ ಸೀದಾ ಹೀಗೆ ಬಂದು ಹೀಗೆ ಹೋಗುವಂಥದ್ದು. ಇಲ್ಲಿ ನಿಂತು ಆಲೈಸುವಂತಹ ಜಾಗ. ಮೇಲೆ ಮಾತಾಡೋದು ಸರಾಗವಾಗಿ ಇಲ್ಲಿ ಕೇಳತ್ತೆ, ದೊಡ್ಡ ಪ್ರಮಾಣದಲ್ಲಿ ಕೇಳತ್ತೆ. ಒಂದ್ ರೀತಿ ಸ್ಪೀಕರ್ ಇಟ್ಟು ಕೇಳದ ಹಾಗೆ ಆಗತ್ತೆ. ಹೌದು, ಅಲ್ಲಿ ನೋಡಿ ಇವಾಗ ಅಲ್ಲಿಂದ ನಾವು ಈ ಕಡೆ ಬಂದಿದ್ದು, ಇಲ್ಲೊಂದ್ ರೀತಿಯಾಗಿ ಕುತ್ಕೋಬೋದಿತ್ತು. ಸರಿ, ಉಸಿರಾಟದ ವ್ಯವಸ್ಥೆ ಎಲ್ಲ ಹೇಗಿರ್ತಾ ಇತ್ತು ಇಲ್ಲಿ ಕೂತಾಗ? ಇಲ್ಲಿ ಸಹಜವಾಗಿ ಉಸಿರಾಟ ಪ್ರಕ್ರಿಯೆ ನಡೆಸ್ಕೋಬಹುದು. ಏನಂತಂದ್ರೆ ಯಾಕಂದ್ರೆ ಕೆಳಭಾಗದಿಂದ ಓಪನ್ ಇದ್ದಿರೋದ್ರಿಂದ ಗಾಳಿ ಮೇಲ್ಭಾಗಕ್ಕೆ ತಳ್ಳತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಮೇಲ್ಭಾಗದಿಂದ ಕೆಳಗೆ ತಳ್ಳತ್ತೆ. ಓಕೆ, ಯಾವ್ದ್ರಿಂದ ಮಾಡಿದಾರೆ? ಮೇಲೆ ಕಲ್ಲಿಂದಿದೆ, ಜಂಬಿಟಿಗೆ ಕಲ್ಲು. ಇದು ಒಂದು ಸೆಂಟರ್ ಆಫ್ ಪಾಯಿಂಟ್ ಗೆ ಇದನ್ನ ಹಾಕಿದಾರೆ ಅಷ್ಟೇ, ಒಂದು ಅಲಂಕಾರಕ್ಕಾಗಿ. ಬಟ್ ಇದು ಸೆಂಟರ್ ಅಥವಾ ಮುಖ್ಯ ಜಾಗ ಅನ್ನುವಂಥದ್ದನ್ನ ಸೂಚಿಸುತ್ತೆ. ಇಲ್ಲಿ ಯಾವಾಗ್ಲೂ ಕ್ಲೋಸ್ ಇರ್ತಾ ಇತ್ತಾ? ಇದೆಲ್ಲಿ ಮಳೆಗಾಲದಲ್ಲಿ ಹಂದಿಗಳು ಇವೆಲ್ಲ ಬರ್ತಾ ಇರ್ತಾವಲ್ಲ, ಅವುಗಳಿಗೂ ಒಂದು ಇದು ಬೇಕಲ್ವಾ ಜಾಗ. ಗುಹೆ ತರ ಇದೆ. ಆಗಿನ ಕೋಟೆ, ಅವುಗಳಿಗೆ ಈಗ ಅರಮನೆ. ನೋಡಿ, ಹೀಗೆ ಹೊರಗಡೆ ಹೋಗೋದು. ಮೈನ್ ಡೋರ್ ಮಾತ್ರ ಕಲ್ಲಿಂದ ಮಾಡಿದ್ದಾರೆ. ನಿಧಾನ, ತುಂಬಾ ಹುಷಾರಿಯಾಗಿ ಬರಬೇಕು. ಮೆಟ್ಟಿಲುಗಳಿದಾವೆ, ಸಮರ್ಪಕವಾಗಿ ಬಳಸ್ಕೊಳ್ರಿ ಮೆಟ್ಟಿಲುಗಳನ್ನ. ಇಂತೂ ಗುಪ್ತ ಮಾರ್ಗದಿಂದ ಹೊರಗಡೆ ಹೋಗ್ತಾ ಇದೀವಿ. ರಾಣಿ ಚೆನ್ನಭೈರವಿ ಕಾಲದಲ್ಲಿ ಈ ಮಾರ್ಗನ ಬಳಸ್ಕೊಂಡಿದ್ರ? ರಾಣಿಯವರು ಏನಾದ್ರೂ ಆ ರೀತಿ ಉಲ್ಲೇಖ ಇದೆಯಾ, ಕಥೆಗಳಿದ್ಯಾ? ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಸನ್ನಿವೇಶ ಅವಳಿಗೆ ಎದುರಾಗ್ಲಿಲ್ಲ. ರಾಣಿ ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿ ಅವಳು ಸೋತು ಶರಣಾಗಿ ಅಥವಾ ಹೆದರಿ ಓಡಿ ಹೋಗುವಂತಹ ಸನ್ನಿವೇಶ ಯಾವ ಕಾಲದಲ್ಲೂ ಸಹ ಬಂದಿಲ್ಲ. ಹಾಗಾಗಿ ಅದನ್ನು ಒಂದು ಕೇವಲ ಅಂತಹ ಅಚಾನಕ್ ಸನ್ನಿವೇಶಗಳು ಬಂದ್ರೆ ಬಳಸಬೇಕಾಗತ್ತಲ್ಲ ಅನ್ನೋ ದೃಷ್ಟಿಯಿಂದ ನಿರ್ಮಾಣ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದ್ಯಾವ ಕೋಟೆ ಭಾಗಕ್ಕೆ ಹೋಗುತ್ತೆ? ಇದೇ ಯಾವ ಕೋಟೆ ಭಾಗ ನಾವು ನಿಂತಿರೋದು? ಈಗ ನಾನೀಗ ಆಗ್ಲೇ ಹೇಳಿದೆ, ಇದು ಸಾರೋಟಿನ ಭಾಗ ಅಂತಂದ್ರೆ ಕುದುರೆಗಳು ಈಗ ಕೆಳಭಾಗದಲ್ಲಿ ಸಾಮಾನ್ಯ ಸೈನಿಕರು ಸಹ ನೋಡ್ತಾ ಇರ್ತಾರೆ, ವೀಕ್ಷಕರು. ಅಲ್ಲಿ ಮೇಲ್ಭಾಗದಲ್ಲಿ ಬುರುಜುಗಳಲ್ಲಿ ವೀಕ್ಷಕರು ಇರ್ತಾರೆ. ಇಲ್ಲಿ ಏನಾದರೂ ಅಂತಹ ಸನ್ನಿವೇಶಗಳಿದ್ರು ಅಂತಂದ್ರೆ, ಈಗ ನಾವು ಪರೇಡ್ಗಳನ್ನು ನಡೆಸೋದು ಅಂತೀವಲ್ವಾ, ಹಾಗೆ ಸಾರೋಟುಗಳು ಹೋಗ್ತಾ ಇದ್ವಿ, ಕುದುರೆಗಳು ಹೋಗ್ತಾ ಇದ್ವಿ. ಕಾನೂರು ಕೋಟೆಯಲ್ಲಿ ನೀವು ರಾಣಿ ಚೆನ್ನಭೈರಾದೇವಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋದ್ರಿ. ನಿಜ. ಮತ್ತೆ ಈ ರಾಣಿ ಕುಳ ಇದೆ ಬನ್ನಿ ಅಂತ ಕರ್ಕೊಬಂದ್ರಿ. ಏನಿದ್ರ ವಿಶೇಷತೆ ಸರ್? ಇದು ಕೋಟೆಯ ಕೆಳಭಾಗದಲ್ಲಿರ್ತಕ್ಕಂತಹ ಕೆರೆ, ಅಂದ್ರೆ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಕೆರೆ. ಸಾಮಾನ್ಯವಾಗಿ ಒಂದು ವೇಳೆ ಏನಾದರೂ ಕೋಟೆಯಲ್ಲಿರ್ತಕ್ಕಂತಹ ಬಾವಿಗಳಿರ್ಬೋದು, ಕೆರೆಗಳಿರ್ಬೋದು, ಇವೆಲ್ಲ ಬತ್ತು ಹೋದ್ರೂ ಸಹ ಇನ್ನೊಂದು ಕೆರೆ ಬೇಕು, ಒಂದು ವೇಳೆ ಹೊರಭಾಗದಲ್ಲಿ ಅದು ಇದ್ರೆ ತುಂಬ ಅನುಕೂಲ ಅನ್ನೋ ದೃಷ್ಟಿಯಿಂದ ಈ ಕೆರೆಯನ್ನು ರಾಣಿ ನಿರ್ಮಾಣ ಮಾಡಿರ್ತಾಳೆ. ಇದನ್ನು ರಾಣಿ ಸ್ನಾನದ ಕೆರೆ ಅಂತಂದು ಹೇಳಿ ನಮ್ಮ ಪೂರ್ವಜರೆಲ್ಲ ಕರೀತಾ ಇದ್ರು. ಈಗಲೂ ಬಹಳಷ್ಟು ಜನ ರಾಣಿ ಸ್ನಾನದ ಕೆರೆ ಅಂತಂದು ಹೇಳಿ ಕರೀತಾರೆ. ಹಾಗಾದ್ರೆ ಚೆನ್ನಭೈರಾದೇವಿ ಸ್ನಾನ ಮಾಡ್ತಾ ಇದ್ದಿದ್ದಂತ ಕೊಳನ ಹಾಗೆ ಜನ ಎಲ್ಲ ಹೇಳ್ತಾ ಇರೋದ್ರಿಂದ ನಾವು ಅದನ್ನ ಸ್ನಾನದ ಕೆರೆ ಅಂತಂದು ಹೇಳಿ ಕರಿತೇವೆ. ಆಮೇಲೆ ಇದ್ರದ್ದು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಸದಾಕಾಲ ಹರಿಯುವಂತಹ ನೀರು ಹರಿಯುವಂತಹ ಕೆರೆ ಇದೆ. ಈಗ ಅದನ್ನ ಏನಾಗಿದೆ ಅಂತಂದ್ರೆ ಬಹಳಷ್ಟು ಮೇಲ್ಭಾಗ ಮುಚ್ಚೋಗಿದೆ. ಸುತ್ತ ಕಟ್ಟಿರ್ತಕ್ಕಂತಹ ಕಲ್ಲುಗಳು ಕಾಲದ ದಾಳಿಗೆ ಸಿಲುಕಿ ಅದು ಮುಚ್ಚೋಗಿದ್ದಾವೆ. ಸುತ್ತ ಕಲ್ಲಿನ ಕಟ್ಟಡವೂ ಸಹ ಇತ್ತಿದಕ್ಕೆ. ಇದೆಲ್ಲ ಸಂಪೂರ್ಣವಾಗಿ ಇವತ್ತು ನಾಶ ಆಗಿ ಕೇವಲ ಕೆರೆಯ ಕುರುಹಾಗಿ ಅಷ್ಟೇ ಉಳಿದಿದೆ, ಮತ್ತಿನ್ನೇನು ಇಲ್ಲ. ಇಲ್ಲಿ ಮೊದಲು ಒಂದು 10 ವರ್ಷದ ಮೊದಲು ವಿಪರೀತ ಮಳೆಗೆ ಸಿಲುಕಿ ಈ ಕೆರೆಯ ಕಟ್ಟೆ ಏನಾಗಿತ್ತು, ಒಡೆದೋಗಿತ್ತು. ಮತ್ತೆ ಅದನ್ನ ಈ ಫಾರೆಸ್ಟ್ ಇಲಾಖೆಯವರು ಪುನರ್ ನಿರ್ಮಾಣ ಮಾಡಿದ್ದಾರೆ. ಈಗ ಅದನ್ನ ನಾವು ನೋಡಬಹುದು. ಎಲ್ಲಿ ಸರ್? ಅಲ್ಲೇ ಮುಂಭಾಗದಲ್ಲಿ. ಅಂದ್ರೆ ಪ್ರತಿಯೊಂದು ಅರಮನೆಯಲ್ಲೂ ಕೂಡ ರಾಜ ರಾಣಿಯರಿಗೆ ವಿಶೇಷವಾಗಿ ಆದಂತ ಒಂದು ಸ್ನಾನದ ಕೊಳವನ್ನು ನಿರ್ಮಾಣ ಮಾಡ್ತಾ ಇದ್ರು. ಆ ರೀತಿಯಾಗಿ ಇದು ನೈಸರ್ಗಿಕವಾಗಿ ನಿರ್ಮಾಣ ಮಾಡಿದಂತ ಒಂದು ಕೊಳ ಅಂತ ಹೇಳ್ಬೋದಾ ಸರ್? ಹೌದು, ನಿಜವಾಗೂ ಇದನ್ನು ನಿರ್ಮಾಣ ಮಾಡಿರುವಂತದ್ದು ಅನ್ನುವಂಥದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಇದ್ರ ಸುತ್ತ ಕಟ್ಟಿರುವ ಕಲ್ಲಿನ ಕಟ್ಟಡಗಳಿರಬಹುದು, ಅಥವಾ ಇದಕ್ಕೆ ನೀರು ಹೋಗುವಂತಹ
ತುಂಬಿದಾಗ ನೀರು ಹೋಗುವಂಥ ವ್ಯವಸ್ಥೆ ಇರ್ಬೋದು, ಇದೆಲ್ಲದೂ ಸಹ ನೋಡಿದವಾಗ ಇದು ಸಮರ್ಪಕವಾಗಿ ಯೋಜನಾಬದ್ಧವಾಗಿ ನಿರ್ಮಾಣ ಮಾಡಿರುವಂತಹ ಕೆರೆ ಅಂತಂದು ಹೇಳ್ಬೋದು ನಾವು. ಈಗ ನೀವು ಅಲ್ಲಿ ನೋಡ್ಬೋದು, ಒಂದು 10 ವರ್ಷದ ಹಿಂದೆ ಅನಿಸುತ್ತೆ, ವಿಪರೀತ ಮಳೆಯಾಗಿ ನೀರು ಓವರ್ಫ್ಲೋ ಆಗಿ ಅಲ್ಲಿ ಕಟ್ಟಿರ್ತಕ್ಕಂತಹ ನೀರು ಹೋಗುವಂತಹ ನಾವು ತೂಬು ಅಂತ ಹೇಳಿ ಕರಿತೀವಿ, ಅದು ಸಾಲದೆ ಇದನ್ನು ಒಡ್ಕೊಂಡು ಹೋಗಿತ್ತು. ಮತ್ತೆ ಇದನ್ನು ಫಾರೆಸ್ಟ್ನವರು ಪುನರ್ ನಿರ್ಮಾಣ ಮಾಡಿದ್ದಾರೆ. ಓಕೆ, ಇದು ಕೋಟೆಯ ತಳಭಾಗನಾ? ಹಾಂ, ಕೋಟೆಯ ತಳಭಾಗ ಪೂರ್ವ ದಿಕ್ಕಿನಲ್ಲಿ ಬರುತ್ತೆ ಇದು. ಓಕೆ. ಹಾಂ, ನೋಡಿ ಈ ಕೆರೆ ಇದೆಯಲ್ವಾ, ಈ ಕೆರೆಯನ್ನು ಇತ್ತೀಚೆಗೆ ಈಗ ನೋಡ್ರಿ ಕಳ್ಳರು ಕಾಕರು ಹೇಗೆ ಮಾಡ್ತಾರೆ ಅನ್ನುವಂಥದ್ದಕ್ಕೆ, ಇದಕ್ಕೆ ನೀರು ಹೋಗುವಂತಹ ಜಾಗವನ್ನು ಮತ್ತೆ ಅಗದು ಫುಲ್ ನೀರು ಖಾಲಿ ಮಾಡಬೇಕು ಅಂತಂದು ಹೇಳಿ ಅದನ್ನು ಹೋಲ್ ಮಾಡ್ತಾರೆ. ಯಾಕೆ? ಅದ್ರ ಒಳಗಡೆ ಈಗ ಕೋಟೆಯಲ್ಲಿರ್ತಕ್ಕಂತಹ ಬಂಗಾರಗಳು, ವಜ್ರ ವೈಡೂರ್ಯಗಳು, ನಿಧಿಗಳನ್ನು ಇಲ್ಲಿ ಹುದುಗಿಸಿಟ್ಟಿದ್ದಾರೆ ಅಂತಂದು ಹೇಳಿ ತಪ್ಪು ಕಲ್ಪನೆಯಿಂದ ಈ ಕೆರೆಯ ಮೂಲವನ್ನೇ ಸಹ ಹಾಳು ಮಾಡಿಬಿಡ್ತಾರೆ. ಈಗ ಪುನಃ ಫಾರೆಸ್ಟ್ ಇಲಾಖೆಯವರು ಏನು ಮಾಡ್ತಾರೆ, ಪುನರ್ ನಿರ್ಮಾಣವನ್ನು ಮಾಡಿದ್ದಾರೆ ಈಗ. ಹಾಗಾಗಿ ಇಲ್ಲಿ ಏನೂ ಸಿಗಲ್ಲ, ಅದೊಂದು ಕೆರೆ ಅದು ಈಗ ನಮ್ಮ ಈ ಕೆಲವೊಂದು ಈ ತಲೆ ಸರಿಯಾಗಿಲ್ಲದೆ ಇರತಕ್ಕಂಥವ್ರು ಈ ರೀತಿ ಎಲ್ಲ ಸುಳ್ಳು ಸುಳ್ಳು ಊಹಾಪೋಹವನ್ನು ಹುಟ್ಟಿಸಿ ಈ ಕೆರೆಯ ಅವಸಾನಕ್ಕೆ ಕಾರಣೀಭೂತರಾಗಿದ್ದಾರೆ. ಏನು ಸಿಕ್ಕಿಲ್ಲ, ಏನು ಸಿಗಲ್ಲ, ಇದ್ದರೆ ತಾನೇ ಸಿಗೋದು, ಅದರಲ್ಲಿ ಏನು ಸಿಗಲೂ ಇಲ್ಲ, ಸಿಗೋದು ಇಲ್ಲ ಅಲ್ಲಿ. ಇಲ್ಲಿಂದ ಮುಂದೆ ನಮಗೆ ರಾಣಿ ಚೆನ್ನಭೈರಾದೇವಿ ಇತಿಹಾಸನ ಹೇಳ್ತಾ ಹೋಗ್ತೀರಾ ಮುಂದಿನ ಎಪಿಸೋಡ್ಗಳಲ್ಲಿ? ಖಂಡಿತ ಮುಂದಿನ ಎಪಿಸೋಡ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಹಲವು ವಿಚಾರಗಳಿದ್ದಾವೆ, ಬನ್ನಿ ಹೇಳ್ತಾ ಹೋಗೋಣ.